ಮಾಲೂರು ಪಟ್ಟಣದಲ್ಲಿ ನಡೀತಾ ಇರತಕ್ಕಂಥ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡಲಿಕ್ಕೆ ಆಗಮಿಸಿದಂಥ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಸುಪುತ್ರರು, ಯುವ ಮುಖಂಡರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಕೋಲಾರದ ಲೋಕಸಭಾ ಸದಸ್ಯರು ಸಹೋದರರಾಗಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬು ಅವರೇ, ಇದೇ ಒಂದು ಕ್ಷೇತ್ರದ ಮುಂದಿನ ಅಭ್ಯರ್ಥಿಗಳು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ರಾಮೇಗೌಡ ಅವರೇ, ಗೋವಿಂದರಾಜ್ ಅಣ್ಣವರೇ, ಸುರೇಶ್ ಗೌಡ್ರೆ, ತಿಪ್ಪೇಸ್ವಾಮಿ ಸರ್ ಅವರೇ, ನಮ್ಮ SC ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅನ್ನದಾನಿ ಅವರೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಜವರಾಯಗೌಡ್ರೆ, ಪಕ್ಕದ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀನಾಥ್ ಅವರೇ, ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ರಶ್ಮಿ ರಾಮೇಗೌಡ ಅವರೇ, ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳೇ, ತಾಯಂದಿರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತ ಜನತಾದಳ ಸದಸ್ಯತ್ವಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ತಾವೆಲ್ಲ ಯುವಕರು ಅದೆಲ್ಲ ಉತ್ಸಾಹದಿಂದ ಇವತ್ತ ಬೈಕ್ ರ್ಯಾಲಿ ಮಾಡುವುದ್ರ ಮೂಲಕ ಅವರ ನನ್ನ ತುಂಬ ಹೃದಯದಿಂದ ಬರಮಾಡಿಕೊಳ್ತಕ್ಕಂಥ ಕೆಲಸ ತಾವೆಲ್ಲ ಮಾಡಿದ್ದೀರಿ. ಮೊನ್ನೆ ನಾನು ನೋಡಿದೆ ಕೋಲಾರದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ಶಾಸಕರಾಗಿರ್ತಕ್ಕಂಥ ವೆಂಕಟ ಶಿವಾರೇವಡ್ಡಿ ಅವರು ಹೇಳಿದ್ದಾರೆ, ನಿಮಗೆ ಗಂಡೆದೆಯ ಗಂಡು HD ಕುಮಾರಸ್ವಾಮಿ ಅವರು. ಈ ರಾಜ್ಯಕ್ಕೆ ಯಾರು ರೈತರ ಸಾಲ ಮನ್ನಾ ಮಾಡಿಲ್ಲ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, 2013ರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಸುಮಾರು 1,800ರಿಂದ 2,000 ರೈತರು ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆದರೂ ಸಹ ಸಿದ್ದರಾಮಯ್ಯವರು ರೈತರ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಸರ್ಕಾರ ಇದ್ದಿಲ್ಲ, ಅಧಿಕಾರ ಇದ್ದಿಲ್ಲ, ರೈತರಿಗೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಮಾಡಿದರು. ರೈತರಿಗೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿ ಒಂದೊಂದು ಕುಟುಂಬಕ್ಕೆ 50,000 ಪರಿಹಾರ ಕೊಡೋದ್ರ ಮೂಲಕ ಅವರಿಗೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿದರು. ಅದಾದಮೇಲೆ ರೈತರ ಶಾಪ ತಟ್ಟಿ ಕಾಂಗ್ರೆಸ್, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತ್ರ ಆಯಿತು. ಸನ್ಮಾನ್ಯ HD ಕುಮಾರಸ್ವಾಮಿ 2018ಕ್ಕೆ ಮುಖ್ಯಮಂತ್ರಿ ಆದರು. ರೈತರು ಸಂಕಷ್ಟದಲ್ಲಿದ್ದಾರೆ, ಇವ್ರಿಗೇನಾದರೂ ಒಂದು ಏನಪ್ಪ ಅಂದರೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಒಂದು ದೃಢ ನಿರ್ಧಾರ ಮಾಡಿ, ನಾವು ಯಾರು ₹1 ಸಾಲ ಮನ್ನಾ ಮಾಡಂತ ಕೇಳಿಲ್ಲ. ಆದರೆ 25,000 ರೈತರ ಸಾಲ ಮನ್ನಾ ಮಾಡೋದ್ರ ಮೂಲಕ ರೈತರಿಗೆ ನೆರವಿಗೆ ಧಾವಿಸಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮೊನ್ನೆ ನೋಡ್ತಾ ಇದ್ದೀರಿ ನೀವು, ಈ ಸರ್ಕಾರದಲ್ಲಿ ಸುಮಾರು 187 ಕೋಟಿ, ಈಗಾಗಲೇ ಸುರೇಶ್ ಗೌಡರು ಹೇಳಿದರು, 187 ಕೋಟಿ ವಾಲ್ಮೀಕಿ ಹಗರಣ, 88 ಕೋಟಿ ರಾಯಚೂರು ಲೋಕಸಭಾ, ಬಳ್ಳಾರಿ ಲೋಕಸಭಾ, ತೆಲಂಗಾಣ ವಿಧಾನಸಭಾ ಕ್ಷೇತ್ರಕ್ಕೆ ಬಳಕೆ ಮಾಡಿದ್ದು ವಿಧಾನಸಭೆಯಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಇವತ್ತು ಹೆಂಗ ರೈತರಿಗೆ ಶಾಪ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಡಿತು, ಅದೇ ರೀತಿ ವಾಲ್ಮೀಕಿ ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ, ಆ ಜನಾಂಗ, ವಾಲ್ಮೀಕಿ ನಾಯಕ ಜನಾಂಗ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ಆ ಜನಾಂಗಕ್ಕೆ ತಲುಪತಕ್ಕಂಥ ಹಣನ ಇವತ್ತು ಏನು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ನಾಯಕ ಜನಾಂಗ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ನೀಡತಕ್ಕಂಥ ಕೆಲಸ ಮಾಡ್ತಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ನಾವು ಮೊನ್ನೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ರಾಯಚೂರು ಜಿಲ್ಲೆಗೆ ಮಾನ್ವಿಗೆ ಆಗಮಿಸಿದ್ರು, ಸಿಂಧನೂರಿಗೆ ಬಂದಿದ್ರು, ದೇವದುರ್ಗ ಬಂದಿದ್ರು. ಅವ್ರ ಜೊತೆಗೆ ನಮ್ಮ ಸಹೋದರಿ ರಶ್ಮಿ ರಾಮೇಗೌಡ ಅವರು ಕಾರ್ ತಗೊಂಡು ನಮ್ಮ ಕ್ಷೇತ್ರಕ್ಕೆ ಸಹ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಿದರು. ಅದಾದಮೇಲೆ ಜೇವರ್ಗಿಯಲ್ಲಿ, ಆಮೇಲೆ ಯಾದಗಿರಿಯಲ್ಲಿ, ಶಾಪುರಲ್ಲಿ ಟ್ರೈನ್ನಲ್ಲಿ ಭಾಗವಹಿಸೋ ಮೂಲಕ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ರಶ್ಮಿ ರಾಮೇಗೌಡ ಮಾಡಿದರು. ಅವರು ಭಾಗವಹಿಸ್ತಕ್ಕಂಥ ಉದ್ದೇಶ ಏನು, ಈ ಪಕ್ಷನ ಕಟ್ಟಿ ಬೆಳೆಸಬೇಕಂತೇಳಿ ಏನೊಂದು ಹೊರಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜಾತಿ ವರ್ಗದವರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಏನು ಒಂದು ದೃಢ ನಿರ್ಧಾರ ಮಾಡಿದ್ದಾರೆ. ಅವರ ತಾತನವರ ಆಶೀರ್ವಾದ,
ಅವರಿಗಿದೆ. ಇವತ್ತು ಒಂದು ಒಳ್ಳೆ ನಿರ್ಧಾರ ಮಾಡಿ ಇವತ್ತು ಈ ಪಕ್ಷನ ಕಟ್ಟಿ ಬೆಳೆಸಿ ತೋರಿಸ್ಬೇಕು. ಏನು ನಮ್ಮ ಆಂಧ್ರ ಪ್ರದೇಶದಲ್ಲಿ ಸನ್ಮಾನ್ಯ ಚಂದ್ರಬಾಬು ನಾಯ್ಡು ಅವರ ಪಕ್ಷ, ಅವ್ರ ಮಗ ಏನು ನಾರಾ ಲೋಕೇಶ್ ಅವರಿದ್ದಾರೆ, ಯಾವ ರೀತಿ ಅವರ ತಂದೆಗೆ ಬೆಂಬಲವಾಗಿ ನಿಂತು ಆ ಪಕ್ಷವನ್ನು ಸದೃಢವಾಗಿ ಕಟ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದರೆ, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ನಮ್ಮ ರಾಜ್ಯದಲ್ಲಿ ಜನತಾದಳ ಪಕ್ಷವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ತಾವೆಲ್ಲರೂ ಬೆಂಬಲ ಕೊಡ್ತಕ್ಕಂಥ ಕೆಲಸ ತಾವು ಮುಂದಿನ ದಿನಗಳಲ್ಲಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮನ್ನು ಕೈ ಮುಗಿದು ಕೇಳಿಕೊಂಡು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಏನೀಗ ಕುಮಾರಸ್ವಾಮಿ ಅವರು ಏನು HD ಕುಮಾರಸ್ವಾಮಿ ಅವರು ಇದ್ದಾರೆ, ಅವರಿಗಿಂತಲೂ ಹೆಚ್ಚಿನ ಧೈರ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗಿದೆ. ಅವರ ತಾತನವರ ಆಶೀರ್ವಾದ ಖಂಡಿತವಾಗಿ ಈಗ ಜನ ಮಾತನಾಡೋದು ನಾವು ಕೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದರೂ ಸಹ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವಿಲ್ಲ, ಬಿಜೆಪಿ ಪಕ್ಷದ ಬಲವಾಗಿ ಒಲವಿಲ್ಲ. ನಿಜವಾದ ಪಕ್ಷ ರೈತರ ಪಕ್ಷ, ಇವತ್ತು ಬಡವರ ಪಕ್ಷ, ಇವತ್ತು ಏನಾದರೂ ಇದ್ದರೆ ಅದು ಜನತಾದಳ ಅಂತೇಳಿ ಇವತ್ತು ಜನ ತೀರ್ಮಾನ ಮಾಡ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದಿದೆ. ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ಒಂದು ದೃಢ ನಿರ್ಧಾರ ಮಾಡಿ ಪಕ್ಷವನ್ನ ಕಟ್ಟಲಿಕ್ಕೆ ತಯಾರಾಗಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜಾತಿ ವರ್ಗದವರು ಇವತ್ತು ಎಲ್ಲ ನೀವು ನೋಡ್ತಾ ಇದ್ದೀರಿ, ಎಲ್ಲರಿಗೂ ಅವರಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ನೀವು ಸಹ ಅಷ್ಟೇ. ಮಾಲೂರಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಮೇಗೌಡರು ಕಳೆದ ಸಾರಿ ವಿಧಾನಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು, ಅವರು ಪರಾಭವಗೊಂಡಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ನೀವೆಲ್ಲ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವ್ರನ್ನ ಆಶೀರ್ವಾದ ಮಾಡೋದ್ರ ಮೂಲಕ ಈ ಒಂದು ಕ್ಷೇತ್ರ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ರಶ್ಮಿ ರಾಮೇಗೌಡರು ಏನು ಕಷ್ಟಪಡ್ತಾ ಇದ್ದಾರೆ, ಪಕ್ಷದ ಸಲುವಾಗಿ ರಾಮೇಗೌಡರು ಏನು ಕಷ್ಟಪಡ್ತಾ ಇದ್ದಾರೆ, ನೀವು ಎಲ್ಲ ಜಾತಿ ವರ್ಗದವರು ಇವತ್ತು ಅವ್ರನ್ನ ಬೆಂಬಲಿಸೋದ್ರ ಮೂಲಕ 2028ಕ್ಕೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಶೀರ್ವಾದ ಮಾಡ್ಬೇಕಂತೇಳಿ ಕೇಳ್ಕೊಂಡು ತಮ್ಮೆಲ್ಲರೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್.